ಮತ್ತೆ ಅವರ ಒಂದು ಅಭಿನಂದನಾ ಗ್ರಂಥದ ಬಿಡುಗಡೆ, ಮತ್ತೆ ಅವರೇ ಬರೆದಿರುವಂತಹ 4 ಕೃತಿಗಳ ಲೋಕಾರ್ಪಣೆಯನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಪ್ರೊಫೆಸರ್ ಎನ್ ಲಕ್ಷ್ಮಿ ಅವ್ರಿಗೆ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ವೈಯಕ್ತಿಕವಾಗಿ ಅವ್ರು ಭೇಟಿ ಮಾಡಿದ್ದಿಲ್ಲ. ಆದರೆ ಎಚ್ ಸಿ ಮಹದೇವಪ್ಪ ಸರ್ ಅವರು ಮತ್ತೆ ನಮ್ಮ ಸ್ವಾಮೀಜಿಗಳಾದಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿಗಳವ್ರ ಬಗ್ಗೆ ತಿಳಿಸ್ಕೊಟ್ರು. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಮತ್ತೆ ಒಂದು ಬಡ ಕುಟುಂಬದಿಂದ ತುಮಕೂರಿನ ಒಂದು ಕೊರಟಗೆರೆ ತಾಲೂಕಿನಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ, ಅವರೇ ಹೇಳ್ತಿದ್ರು ಆ ಸಮಯದಲ್ಲಿ ಅದೊಂದು ಬಹಳ ಕುಗ್ರಾಮ ಆಗಿತ್ತು, ವಿದ್ಯುತ್ ಸಂಪರ್ಕ ಕೂಡ ಇರಲಿಲ್ಲ ಅಂತ ಹೇಳಿ. ಅಂತಹ ಒಂದು ಬಡತನ ಕುಟುಂಬದ ಹಿನ್ನೆಲೆಯಿಂದ ಬಂದು, ಗ್ರಾಮೀಣ ಪ್ರದೇಶದಿಂದ ಬಂದು ಮತ್ತು ಒಂದು ದಲಿತ ಕುಟುಂಬದಿಂದ ಬಂದು, ನಮ್ಮ ಸಮಾಜದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಾತಿ ವ್ಯವಸ್ಥೆಯಲ್ಲಿ ಶೋಷಣೆ ಅನ್ನೋದು ಇದ್ದೇ ಇದೆ, ತಾರತಮ್ಯ ಭೇದ ಭಾವ ಅನ್ನೋದು ಇದ್ದೇ ಇದೆ. ಕೆಲವು ಸಮಾಜದವ್ರಿಗೆ ಎಲ್ಲ ಪ್ರಿವಿಲೇಜಸ್ ಇರುತ್ತೆ, ಎಲ್ಲ ಅನುಕೂಲಗಳು ಇರುತ್ತೆ, ಅವ್ರ ಶಿಕ್ಷಣ ಸುಲಭವಾಗಿ ಪಡಿಬಹುದು. ಆದ್ರೆ ಕೆಲವು ಸಮಾಜದ ಕೆಲವು ಕಟ್ಟ ಕಡೆಯಲ್ಲಿರುವಂಥವ್ರು, ತಳ ಸಮುದಾಯದವರು ಶಿಕ್ಷಣ ಪಡ್ಕೊಳ್ಳೋದು ಬಹಳ ಕಷ್ಟ. ಅದ್ರೊಳಗೂ ಮಹಿಳೆಯರು, ನಮ್ಮ ಸಮಾಜದಲ್ಲಿ ಮಹಿಳೆಯರನ್ನ ಶೂದ್ರನ್ನ ಕಾಣ್ತಾರೆ. ಅದು ಉನ್ನತ ಜಾತಿಯಲ್ಲಿ ಹುಟ್ಟಿರುವಂತಹ ಮಹಿಳೆ ಇರ್ಬೋದು, ಬ್ರಾಹ್ಮಣ ಸ್ತ್ರೀ ಆದ್ರೂ ಕೂಡ ಆಕೆ ಶೂದ್ರ ಸಮಾನ. ಹಾಗಾಗಿ ಸವರ್ಣೀಯರಿಗೆ ಮೊದಲ 3 ವರ್ಣದವರಿಗೆ ಜನಿವಾರ ಹಾಕೊಳ್ಳುವಂತಹ ಅಧಿಕಾರ ಇತ್ತು, ಆದ್ರೆ ಮಹಿಳೆಯರಿಗಾಗ್ಲಿ ಶೂದ್ರರಿಗಾಗಿರ್ಲಿಲ್ಲ ಜನಿವಾರ ಹಾಕೊಳ್ಳೋದು. ಅವರಿಗೆ ವಿದ್ಯೆ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿ, ಬಡತನದಲ್ಲಿ ಹುಟ್ಟಿ, ಜೊತೆಗೆ ಒಬ್ಬ ಸ್ತ್ರೀಯಾಗಿ ಕೂಡ ಹುಟ್ಟಿ ಅವರು ಶಿಕ್ಷಣ ಪಡೆಯೋದು ಬಹಳ ಕಷ್ಟ ಆಗಿತ್ತು. ಅಂಥದ್ರಲ್ಲಿ ಅವರು ಕೇವಲ ಪ್ರಾಥಮಿಕ ಶಿಕ್ಷಣ ಪಡೆಯೋದು ಮಾತ್ರ ಅಲ್ಲ, ಉನ್ನತ ಶಿಕ್ಷಣ ಪಡೆದು ಮತ್ತೆ ಅವರೇ ಪ್ರಾಧ್ಯಾಪಕರಾಗಿ, ನಂತರ ವಿಭಾಗದ ಮುಖ್ಯಸ್ಥರಾಗಿ, ನಂತರ ವಿಶ್ವವಿದ್ಯಾಲಯದ ಡೀನ್ ಆಗಿ ಇವತ್ತು ಸಾವಿರಾರು ಮಕ್ಕಳಿಗೆ ಅವರು ವಿದ್ಯೆ ಹೇಳ್ಕೊಡುವಂಥ ಮಟ್ಟಕ್ಕೆ ತಲುಪಿರೋದು ನಿಜವಾಗ್ಲೂ ಅಭಿನಂದನಾರ್ಹವಾದಂಥದ್ದು. ಅವ್ರು ಮಾಡುವಂಥ ಪರಿಶ್ರಮಕ್ಕೆ ಮತ್ತೆ ಅವ್ರಿಗಿರುವಂಥ ಪ್ರತಿಭೆಗೆ ನಾವೆಲ್ಲರೂ ಕೂಡ ಅವ್ರಿಗೆ ಅಭಿನಂದನೆಗಳ ಸಲ್ಲಿಸಬೇಕು ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಅವ್ರ ಬಗ್ಗೆ ಸ್ವಾಮೀಜಿಗಳು ಮತ್ತೆ ಮಹೇಶ್ ಮಾಧವ್ ಅವರು ಹೇಳಿದ್ರು, ಇಲ್ಲ ಪ್ರೊಫೆಸರ್ ಎನ್ ಲಕ್ಷ್ಮಿ ಅವ್ರಿಗೆ ಅಭಿನಂದನಕ್ಕೆ ನೀವು ಬರಲೇಬೇಕು. ಮುಖ್ಯಮಂತ್ರಿಗಳು ಕೂಡ ಆಹ್ವಾನ ಮಾಡಿದ್ರು, ಅವ್ರು ಬರಕ್ಕಾಗದೇ ಇರೋದ್ರಿಂದ ಕಾರಣಾಂತರಗಳಿಂದಾಗಿ, ಮತ್ತೆ ನಿಮ್ಗೆಲ್ಲ ನೆನ್ನೆ ಟಿವಿಲಿ ನೋಡಿರ್ಬೋದು, ಅವ್ರಿಗೆ ಇವತ್ತು ಕಾಲಿಗೆ ಇಟ್ಟಾಗಿ ವಿಶ್ರಾಂತಿ ಕೂಡ ಪಡ್ಕೊಳ್ತಾ ಇದ್ರೆ ಆ ಕಾರ್ಯಕ್ರಮಗಳು ಕೂಡ ಹೋಗಕ್ಕಾಗ್ತಿಲ್ಲ. ಹಾಗಾಗಿ ಅವ್ರ ಪ್ರತಿನಿಧಿಯಾಗಿ ಬರಬೇಕು ಅಂತ ಹೇಳಿದಾಗ ನಾನು ತುಂಬ ದೂರದಿಂದ ಒಪ್ಕೊಂಡು ಬಂದಿದ್ದೀನಿ. ಮತ್ತೆ ಬಂದಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಇವತ್ತು ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡೋದು ನೋಡಿ, ನಿಮ್ಮ ಒಂದು ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆ, ನಿಮ್ಮ ಜ್ಞಾನದ ಹರಿವಿನ ಬಗ್ಗೆ ಪರಿಚಯ ಆಗಿದೆ, ಹಾಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೆ ಲಕ್ಷ್ಮಿ ಅವರು ಈಗಾಗಲೇ ಹೇಳಿದಾಗೆ ವಿಭಾಗದ ಮುಖ್ಯಸ್ಥರಾಗಿದ್ರು, ಡೀನ್ ಆಗಿದ್ರು. ಮತ್ತೆ ನಾಗಣ್ಣ ಅವ್ರು ಹೇಳ್ತಾ ಇದ್ರು, ಅವರು ಆಡಳಿತ ಜವಾಬ್ದಾರಿಗಳನ್ನ ಮಾತ್ರ ಹೊತ್ಕೊಂಡು ಅದರೊಳಗೆ ಮುಳುಗೋಗ್ಬೋದಾಗಿತ್ತು, ಬಟ್ ಅದನ್ನು ಮಾಡದೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ, ಸಂಶೋಧನೆ ಮುಂದುವರಿಸ್ಕೊಂಡು ಬರ್ತಿದ್ದಾರೆ, ಬೇಕಾದಷ್ಟು ಗ್ರಂಥಗಳನ್ನ ಬರ್ತಾರೆ, 30ಕ್ಕೂ ಹೆಚ್ಚು ಗ್ರಂಥಗಳನ್ನ ಬರೆದಿದ್ದಾರೆ. ನಾವು ಯಾವತ್ತು ಗುರುಗಳನ್ನ ಬಹಳ ಉನ್ನತ ಸ್ಥಾನದಲ್ಲಿ ನಮ್ಮ ಸಮಾಜ ಕಾಣುತ್ತೆ, ಇಡೀ ಪ್ರಪಂಚನೂ ಕೂಡ ಉನ್ನತ ಸ್ಥಾನದಲ್ಲಿ ಕಾಣಲೇಬೇಕು. ಯಾಕೆಂತಂದ್ರೆ ಗುರು ಇಲ್ಲದೆ ನಾವು ಯಾರು ಕೂಡ ಸಂಪೂರ್ಣ ವ್ಯಕ್ತಿ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಗುರು ಇಲ್ಲದೆ ನಮಗೆ ವಿಧಿನೂ ಸಿಗೋದಿಲ್ಲ, ಸಂಸ್ಕಾರನೂ ಸಿಗೋಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿ ಗುರುವಿಗೆ ಗುಲಾಮರಾಗೋತನಕ ಮುಕ್ತಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಗುರುವಿಗೆ ಅಂತ ದೇವರ ಒಂದು ದರ್ಜೆಯನ್ನೇ ನಾವು ಕೊಟ್ಟಿದ್ದೀವಿ. ಯಾಕೆ ಅಂತಂತಂದ್ರೆ ಅವರು ಸಮಾಜನ ಹಲವಾರು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಒಂದು ಸಮಾಜ ಅಭಿವೃದ್ಧಿ ಆಗೋದಕ್ಕೆ, ಸಮಾಜದಲ್ಲಿ ಒಬ್ಬರು ಉತ್ತಮ ಪ್ರಜೆಗಳನ್ನು ರೂಪಿಸೋದಕ್ಕೆ ಅವರು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಯಾವತ್ತೂ ಕೂಡ ನಾವು ಗೌರವ ಕೊಡಬೇಕು. ಅಂತ ಸ್ಥಾನದಲ್ಲಿ ಒಂದು ಪ್ರೊಫೆಸರ್ ಲಕ್ಷ್ಮಿ ಅವರಿದ್ದಾರೆ, ಹಲವಾರು ಗ್ರಂಥಗಳನ್ನು ಕೂಡ ಬರ್ತಾರೆ. ಮತ್ತೆ ಇವತ್ತು ಈ ಸಮಾರಂಭದಲ್ಲಿ ಕೂಡ ಉದ್ಘಾಟನೆ ಮಾಡಬೇಕಾದ್ರೆ ನಾವು ಮೊದಲು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ನಾವು ಪುಷ್ಪಾರ್ಚನೆ ಮಾಡಿ ನಂತರ ಕಾರ್ಯಕ್ರಮನ ಶುರು ಮಾಡಿದ್ದೇವೆ. ಅವರ ಒಂದು ಬರೆದಿರುವಂಥ ಪುಸ್ತಕ ಅಂಬೇಡ್ಕರ್ ಅವರು ಮಹಿಳೆ ಮತ್ತು ಶಿಕ್ಷಣದ ಬಗ್ಗೆ ದೃಷ್ಟಿಕೋನ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಅರ್ಪಣೆಯನ್ನು ಕೂಡ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಪುಲೆ ದಂಪತಿಗಳಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಅವರ ರಾಜಕೀಯ ಸಿದ್ಧಾಂತ ಮತ್ತೆ ಚಿಂತನೆಗಳು ಕೂಡ ಅದರಿಂದ ಗೊತ್ತಾಗುತ್ತೆ. ಸೊ ಇವರೆಲ್ಲರೂ ಕೂಡ ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಹೇಳಿ, ಮಹಿಳೆಯರಿಗೆ ಸೇರಿದಂತೆ ಎಲ್ಲ ತಳ ಸಮುದಾಯದ ಕೂಡ ಸಮಾನತೆ ತರಬೇಕು ಅಂತ ಹೇಳಿ ಪ್ರತಿಪಾದಿಸಿದಂತ ಮಹನೀಯರು. ಇವತ್ತು ಅವರೆಲ್ಲ ನಮ್ಮ ಸಮಾಜದಲ್ಲಿ ಹುಟ್ಟಿ ಅವರೆಲ್ಲ ಹೋರಾಟ ಮಾಡೋದಕ್ಕೆ ನಾವು ಕೂಡ ಒಂದಷ್ಟು ಸಮಾನತೆಯನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ. ಸೊ ಅಂಥವ್ರ ಬಗ್ಗೆ ಅವರಿಗೆ ಗೌರವ ಇದ್ದು ಅಂಥವ್ರನ್ನ ತಮ್ಮ ಒಂದು ಐಕಾನ್ಗಳನ್ನ ಮಾಡಿಕೊಂಡು ಅವ್ರಿಗೆ ಗ್ರಂಥಗಳನ್ನ ಅರ್ಪಣೆ ಮಾಡೋದು, ಅವರು ಕೂಡ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡಿ, ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವಂತೂ ಇಂಥ ಪುಸ್ತಕಗಳನ್ನ ಬರೆಯುವಂತಹ ಬರವಣಿಗೆ ಕೌಶಲ್ಯತೆ ಆಗಲಿ ಅಷ್ಟೊಂದು ಜ್ಞಾನದ ಹರಿವು ನಮಗಿಲ್ಲ. ಬಟ್ ಆದರೂ ಕೂಡ ಇವತ್ತು ನಮ್ಮಂಥವ್ರ ಕೈಲಿ ಇಂಥ ಪುಸ್ತಕಗಳನ್ನ ಬಿಡುಗಡೆ ಮಾಡೋದಕ್ಕೆ ನಮಗೆ ಭಾಗ್ಯ ಸಿಕ್ಕಿದೆ. ಸೊ ಹಾಗಾಗಿ ಇಂಥ ಕಾರ್ಯಕ್ರಮಕ್ಕೆ ಕರೆದು ನಿಮ್ಗಳ ಜೊತೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಪ್ರೊಫೆಸರ್ ಎನ್ ಲಕ್ಷ್ಮಿ ಅವರ ಅಭಿನಂದನಾ ಸಮಿತಿಯವರು ಏನಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ತಿಳಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ.